ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನನ್ನ ಮಗಳು ಬೆಳಗಿನ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ತಿಳಿಸ್ತಾ ಇದ್ದೀನಿ. ಅವಳು ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತಾಳೆ. 9 ಗಂಟೆಗೆ ಎದ್ಮೇಲೆ ಅವಳಿಗೆ ಡೈಲಿ ಫಸ್ಟ್ ಮಾಡೋ ಕೆಲಸ ಅಂದರೆ ಬ್ರಷ್ ಮಾಡಿಸ್ತೀನಿ. ಅವಳೇ ಮಾಡ್ತಾಳೆ ಬ್ರಷ್. ಪೇಸ್ಟ್ ಹಚ್ಕೊಟ್ರೆ ಫಸ್ಟು ಒಲ್ಲೆ ಮಾಡಲ್ಲ ಅಂತೇಳಿ ಹೇಳ್ತಾಳೆ, ಆದರೂ ಬಿಡಲ್ಲ, ಮಾಡಿಸ್ತೀನಿ. ಮಾಡ್ತಾಳೆ ತಾನೇ. ಹೊರಗೆ ಹೋಗಿ ಬ್ರಷ್ ಮಾಡಿ ಬರ್ತಾಳೆ. ಅವಳು ಬ್ರಷ್ ಮಾಡೋಟ್ಟಿಗೆ ನಾನು ಅವಳಿಗೆ ಮತ್ತು ನನಗೆ ಇಬ್ಬರಿಗೂ ಬಿಸಿನೀರು ಕಾಸಕ್ಕೆ ಇಡ್ತೀನಿ. ಅವಳು ಕುಡಿತಾಳೆ ಒಂದು ಸಣ್ಣ ಗ್ಲಾಸು. ಆಮೇಲೆ ನನಗೂ ಬೇಕು, ಹಾಗಾಗಿ ಇಬ್ಬರಿಗೂ ಬಿಸಿನೀರು ಕಾಯಿಸ್ತೀನಿ. ತಾನು ಮುಖ ತೊಗೊಂಡು ಬ್ರಷ್ ಮಾಡಿ ತಾನೇ ಮುಖ ಟವಲ್ ತಗೊಂಡು ಒರೆಸ್ಕೊಂಡು ಬರ್ತಾಳೆ. ಮುಖ ತೊಳ್ಕೊಂಡ್ಮೇಲೆ ಅವಳಿಗೆ ಬಿಸಿನೀರು ಕುಡಿಸ್ತೀನಿ. ಒಂದು ಅರ್ಧ ಗ್ಲಾಸು. ಜಾಸ್ತಿ ಬಿಸಿ ಕೊಡಲ್ಲ, ಲೈಟಾಗಿ ಬಿಸಿ ಇರುತ್ತೆ. ಆಮೇಲೆ ಕುಡಿತಾಳೆ ಬಿಸಿನೀರು ಕುಡಿದ್ಮೇಲೆ ನೆಕ್ಸ್ಟ್ ಅವಳಿಗೆ ನಾನು ಏನು ಹಾಲು ಬಿಸ್ಕೆಟು ಏನೂ ಕೊಡಲ್ಲ. ಅವಳಿಗೆ ನಾಷ್ಟ ಮಾಡಿಸ್ತೀನಿ. ಬೆಳಗ್ಗೆ ನಾವು ಮನೇಲಿ ಏನು ಮಾಡಿರ್ತೀವಿ ಅದನ್ನೇ ಮಾಡ್ತಾಳೆ. ನಾಷ್ಟ ಮಾಡಿದ್ಮೇಲೆ ಜಡೆ ಹಾಕಿ ಎಣ್ಣೆ ಹಚ್ಚಿ ಜಡೆ ಹಾಕಿ ಸ್ನಾನ ಮಾಡಿಸ್ಬಿಡ್ತೀನಿ ಬೆಳಗ್ಗೆನೇ. ನಾಷ್ಟ ಮಾಡಿದ್ಮೇಲೆ, ಯಾಕಂದರೆ ಸ್ನಾನ ಮಾಡಿಸಿ ನಾಷ್ಟ ಮಾಡಿಸಲ್ಲ. ಯಾಕಂದರೆ ಹೊಲ್ಸು ಮಾಡ್ಕೊತಾಳೆ ಬಟ್ಟೆ ಅಂತೇಳಿ ನಾಷ್ಟ ಮಾಡಿಸಿ ಸ್ನಾನ ಮಾಡಿಸ್ತೀನಿ. ಆಯಿತು. ಸ್ನಾನ ಮಾಡಿದ್ಮೇಲೆ ಅವಳು ನಮ್ಮನೆ ಬಾಜು ವೆಂಕಣ್ಣನ ಗುಡಿ ಇದೆ. ವೆಂಕಣ್ಣನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಮನೆಗೆ ಬರ್ತಾಳೆ. ಬಟ್ ಒಂದು ಟೈಮು ಅಂಗನವಾಡಿಗೆ ಹೋಗ್ತಾಳೆ, ಒಂದೊಂದು ಟೈಮು ಹೋಗಲ್ಲ. ಅವಳು ಯಾವ್ದವಾರ ಇರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಆಯಿತು. ಬೆಳಗ್ಗೆ ನನ್ನ ಮಗಳ ರೋಟೀನ್ ಡೈಲಿ ಇದೇ ರೀತಿ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಪ್ಲೀಸ್.